ಬಡ ವ್ಯಾಪಾರಿಗಳಿಂದ ಜಿಎಸ್ಟಿ ಗುಮ್ಮ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆ ನೀಡಿರುವಂತಹ ತೆರಿಗೆ ನೋಟಿಸ್ಗಳಿಂದ ಕಂಗಾಲಾಗಿರುವಂತಹ ಬಡ ವ್ಯಾಪಾರಿಗಳು ಕಂಗೆಡ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸರ್ಕಾರವನ್ನ ಪ್ರಶ್ನಿಸಲು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಜುಲೈ 23ರಂದು ಜುಲೈ 25ರವರೆಗೆ ಹಂತ ಹಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗ್ತಾ ಇದೆ ಅಂತ ಹೇಳಿ ವರ್ತಕರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂಬಂಧ ಕಾರ್ಮಿಕ ಪರಿಷತ್ ಸದ್ಯ ಪ್ರತಿ ಅಂಗಡಿಗೂ ಕೂಡ ತೆರಳಿ ಕರಪತ್ರವನ್ನ ನೀಡ್ತಾ ಇದೆ. ಇಲಾಖೆಯ ಕಂಗೆಣ್ಣಿಗೆ ಪುಡಿ ರೌಡಿಗಳ ಕಿರುಕುಳಕ್ಕೆ ಗುರಿಯಾಗಿರುವ ಬೇಕರಿ ಕಾಂಟಿನೆಂಟ್ಸ್ ಹಾಗೂ ಬೀದಿ ಬದಿಯ ವ್ಯಾಪಾರಿಗಳು ಸಣ್ಣ ಪುಟ್ಟ ಉದ್ಯಮಿದಾರರಿಗೆ ಮರಣ ಶಾಸನದಂತೆ ತೆರಿಗೆ ನೋಟಿಸ್ ನೀಡಲಾಗ್ತಾ ಇದೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಕಾರ್ಮಿಕರ ಪರಿಷತ್ನ ಅಧ್ಯಕ್ಷ ರವಿಶೆಟ್ಟಿ ಬೈಂದೂರು ಆಕ್ರೋಶವನ್ನು ಹೊರಹಾಕಿದ್ದಾರೆ. 2021ರಿಂದ ತಾವು ತೆರಿಗೆಯನ್ನ ಬಾಕಿ ಇಟ್ಟಿದ್ದೀರಾ, ಫೋನ್ ಪೇ ಯುಪಿಐ ಟ್ರಾನ್ಸ್ಫರ್ನ ಮೇಲೆ ವಿವರವನ್ನ ತೆಗೆದುಕೊಂಡು ತೆರಿಗೆಯನ್ನ ಹಾಕ್ತಾ ಇದ್ದಾರೆ. 5 ಲಕ್ಷದಿಂದ 2 ಕೋಟಿಯವರೆಗೂ ಕೂಡ ತೆರಿಗೆಯನ್ನ ಹಾಕ್ತಾ ಇದ್ದಾರೆ. 2021ರಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ನೀಡದೆ ಏಕಾಏಕಿ ಒಂದು ನೋಟಿಸ್ ಅನ್ನ ನೀಡಿದ್ದಾರೆ. ನಾಡಿನ ಅಭಿವೃದ್ಧಿಗೆ ತೆರಿಗೆ ಅವಶ್ಯಕ, ಆದ್ರೆ ಹೂ ಹಣ್ಣು ಹಾಲು ಮಾರೋರಿಗೆ ನೋಟಿಸ್ ನೀಡಿದ್ದೀರಿ, ಅದೆಷ್ಟು ರೀತಿಯ ಸರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಡವರ ಮೇಲೆ ಬ್ರಹ್ಮಾಸ್ತ್ರವನ್ನ ಬಿಡ್ತಾ ಇದ್ದೀರಿ, ಸಾಲ ಸೂಲ ಮಾಡಿ ಸಣ್ಣ ವ್ಯಾಪಾರವನ್ನ ನಡೆಸ್ತಾ ಇರ್ತಾರೆ, ಅವರಿಗೆ ಮೊದಲು ಮಾಹಿತಿಯನ್ನ ನೀಡಬೇಕಾಗಿತ್ತು, ಆದ್ರೆ ಈ ಒಂದು ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. 2021ರಿಂದ ತೆರಿಗೆ ಪಾವತಿಸಿಲ್ಲ ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನ ಜಾರಿ ಬರ್ತಾ ಇದೆ. 2021ರಿಂದ ಯಾವುದೇ ರೀತಿಯ ಮಾಹಿತಿಯನ್ನ ಕೊಡದೆ ಏಕಾಏಕಿ ನೋಟಿಸ್ ಅನ್ನ ಕೊಡಲಾಗ್ತಾ ಇದೆ. ನೋಟಿಸ್ ಕೊಡದೆ 3 ದಿನಗಳ ಗಡುವನ್ನ ನೀಡಲಾಗಿದೆ. ಇದನ್ನ ವಿರೋಧಿಸಿ ನಾವು ಬೃಹತ್ ಪ್ರತಿಭಟನೆಯನ್ನ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ರವಿಶೆಟ್ಟಿ ಅವರು ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾಗೆ ಕೊಳ್ಳಿ ಇಡಲು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಹಾಗೂ ಸರ್ಕಾರ ವಿನಂತಿಸಿದೆ. ಫೋನ್ ಪೇ, ಜಿಪೇ ಹಾಗೂ ಪೇಟಿಎಂ ಅನ್ನ ವಾಣಿಜ್ಯ ಈ ಒಂದು ವ್ಯಾಪಾರಿಗಳು ತೆರಿಗೆಯನ್ನು ಹಾಕ್ತಾ ಇದ್ದಾರೆ. ಇದಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. 24ನೇ ತಾರೀಕು ಇದೇ ನಾಡಿದ್ದು ಬರುವ 23 ಮತ್ತು 24ನೇ ತಾರೀಕು ಪ್ರತಿಯೊಂದು ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಹಾಲು ಮಾರುವಂತ ಸಂಸ್ಥೆಗಳು ಅಂದ್ರೆ ದೊಡ್ಡ ದೊಡ್ಡ ಡೈರಿಗಳಿಗೆ ಬರದೇ ಇದ್ದವರು ಅವ್ರೇನ್ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಸಣ್ಣ ಪುಟ್ಟವರು ಸ್ವಯಂ ಪ್ರೇರಿತವಾಗಿ ಹಾಲಿನ ವಸ್ತುಗಳನ್ನ ಮತ್ತು ಹಾಲು ಮಾರಾಟವನ್ನ ಸಂಪೂರ್ಣ ನಿಲ್ಲಿಸ್ತಾರೆ. ಸಂಪೂರ್ಣ ನಿಲ್ಲಿಸಿ ಕಪ್ಪು ಪಟ್ಟಿಯನ್ನು ಧರಿಸಿ, ಸೊಣ್ಣ ಇದಕ್ಕಾಗಿರ್ಬೋದು, ಕೈಗಾಗಿರ್ಬೋದು ಅಥವಾ ತಲೆಗಾಗಿರ್ಬೋದು, ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇದು ಅಂಗಡಿಯಲ್ಲಿ ತನ್ನ ಕೆಲಸವನ್ನ ಮಾಡ್ತಾರೆ, ಪ್ರತಿಭಟನಾ ಪೂರ್ವಕವಾದ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ 25ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲ ಒಂದೇ ಸಣ್ಣ ಪುಟ್ಟ ಉದ್ಯಮಿಗಳು ಅವರೆಲ್ಲರೂ ಕೂಡ ಫ್ರೀಡಂ ಪಾರ್ಕಿಗೆ ಬಂದು ಬೆಳಗ್ಗೆಯಿಂದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಎಲ್ಲರೂ. ಈಗಾಗಲೇ ಕೆಲವರಿಗೆ ಟ್ಯಾಕ್ಸ್ ರಸೀದಿ ಬಂದಿದೆ, ನೋಟಿಸ್ ಬಂದಿದೆ, ಕೆಲವರಿಗೆ ಬರ್ತಾ ಇದೆ, ದಿನಾನೂ ಕಳಿಸೋದು ಮಾಡ್ತಾನೆ ಇದ್ದಾರೆ. ಪ್ರತಿಯೊಬ್ಬರು ತೆರಿಗೆ ವ್ಯಾಪ್ತಿ ಮಾಡಿದ್ದಾರೆ. ನಮ್ದು ಒಂದೇ ಡಿಮ್ಯಾಂಡ್, ನಮ್ದೇನು ಜಾಸ್ತಿ ಇಲ್ಲ. ಏನು ನಿಮ್ಮ ತಪ್ಪಿನಿಂದ 2021ರಿಂದ ನಿಮ್ಮ ತಪ್ಪಿನಿಂದ ನೀವು ನೀಡಿದ ಮಾಹಿತಿಯ ಕೊರತೆಯಿಂದಾಗಿ ನೀವು ಮಾಹಿತಿನೇ ನೀಡಿಲ್ಲ. ಮತ್ತು 24ನೇ ತಾರೀಕು ಇದೇ ನಾಡಿದ್ದು ಬರುವ 23 ಮತ್ತು 24ನೇ ತಾರೀಕು ವೀಕ್ಷಕರೇ, ಬಡ ವ್ಯಾಪಾರಿಗಳ ಮುಷ್ಕರ ಹೇಗಿರುತ್ತೆ? ಜುಲೈ 25ರಿಂದ ಅಂಗಡಿ ಮುಂಗಟ್ಟು ಬಂದ್, ಜುಲೈ 23, 24 ಹಾಲು ಮಾರಾಟ ಬಂದಿರುತ್ತೆ. ಜುಲೈ 23, 24 ಕಪ್ಪು ಪಟ್ಟಿಯನ್ನ ಧರಿಸಿ ಹಾಲು ಇಲ್ಲದೆ ಕಾಫಿ ಚಹಾ ಮಾತ್ರ ಮಾರಾಟ. ವೀಕ್ಷಕರೇ, ಜುಲೈ 23 ಮತ್ತೆ 24ಕ್ಕೆ ಏನೆಲ್ಲ ಇರೋದಿಲ್ಲ ಅಂತ ಹೇಳಿ ಕಪ್ಪು ಪಟ್ಟಿಯನ್ನ ಧರಿಸಿ ಹಾಲು ಇಲ್ಲದ ಕಾಫಿ ಚಹಾ ಮಾತ್ರ ಮಾರಾಟ ಮಾಡಲಾಗುತ್ತೆ. ಜುಲೈ 25ರಂದು ಅಂಗಡಿ ಬಂದ್, ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಇರುತ್ತೆ. ಬಡ ವ್ಯಾಪಾರಿಗಳ ಮುಷ್ಕರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದೇವೆ.
ಜುಲೈ 25 ಬೇಕರಿ, ಕಾಂಡಿಮೆಂಟ್ಸ್, ಕಾಫಿ, ಟೀ ಶಾಪ್, ಸಣ್ಣ ಪುಟ್ಟ ವ್ಯಾಪಾರ ಕೂಡ ಬಂದಾಗಿರುತ್ತೆ. ಮುಷ್ಕರದ ವೇಳೆ ಏನಿರುತ್ತೆ? ಜುಲೈ 23, 24 ಹಾಲು ಹೊರತುಪಡಿಸಿ ಉಳಿದ ವಸ್ತುಗಳ ವ್ಯಾಪಾರ. ಮುಷ್ಕರದ ವೇಳೆ ಏನಿರುತ್ತೆ ಅಂತ ನೋಡೋದಾದ್ರೆ ಜುಲೈ 25 ಬೇಕರಿ, ಕಾಂಡಿಮೆಂಟ್ಸ್, ಕಾಫಿ, ಟೀ ಶಾಪ್ ಹೊರತುಪಡಿಸಿ ಉಳಿದ ಸೇವೆಗಳೆಲ್ಲವೂ ಇರುತ್ತೆ. ಜುಲೈ 25 ಅಂಗಡಿ ಮುಂಗಟ್ಟುಗಳು ಬಂದ್. ಜುಲೈ 23, 24 ಹಾಲು ಮಾರಾಟ ಬಂದಾಗಿರುತ್ತೆ. ಜುಲೈ 23, 24 ಕಪ್ಪು ಬಟ್ಟೆಯನ್ನ ಧರಿಸಿ ಹಾಲು ಇಲ್ಲದ ಕಾಫಿ ಮತ್ತು ಚಹಾ ಮಾರಾಟ ಮಾಡಲಾಗುತ್ತೆ. ಇದನ್ನು ಕರೆ ಕೊಟ್ಕೊಂಡಿದ್ದಾರೆ ಬಡ ವ್ಯಾಪಾರಿಗಳು. ಈ UPIದಿಂದ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಜುಲೈ 25ರಂದು ಅಂಗಡಿ ಮುಂಗಟ್ಟುಗಳು ಬಂದಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಕೂಡ ನಡೆಯುತ್ತೆ. ಜುಲೈ 25ರಂದು ಬೇಕರಿ, ಕಾಂಡಿಮೆಂಟ್ಸ್, ಕಾಫಿ, ಟೀ ಶಾಪ್, ಸಣ್ಣ ಪುಟ್ಟ ವ್ಯಾಪಾರಗಳು ಕೂಡ ಬಂದಾಗಿರುವಂತದ್ದು. ತೆರಿಗೆ ನೋಟಿಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಷ್ಕರ ಇದೆ. ಜುಲೈ 23, 24 ಹಾಲು ಹೊರತುಪಡಿಸಿ ಉಳಿದಂತಹ ವಸ್ತುಗಳು ವ್ಯಾಪಾರ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.